ಆತ್ಮವಿಚಾರ 43. ಸಾಕ್ಷಾತ್ಕಾರಕ್ಕೆ ಕಷ್ಟಪಡುವುದಕ್ಕಿಂತ ನಿಮ್ಮನ್ನು ನೀವು ಸರಿಯಾಗಿ ಗುರುತಿಸಿಕೊಳ್ಳಿ, ಇಷ್ಟೇ ಸಾಕು. ಸೆಲ್ಫ್ ಇನ್ಕ್ವೈರಿ 43. Instead of struggling for realization, simply recognize yourself within yourself. बुद्धं शरणं गच्छामि, धर्मं शरणं गच्छामि, संघं शरणं गच्छामि. ಉಸಿರನ್ನು ಏಕಾಗ್ರತೆಯಿಂದ ಗಮನಿಸಿ. ಉಸಿರಾಟ ನಿಮ್ಮ ನೇರ ಅನುಭವವಾಗಿದ್ದು ಅದರ ಚಲನೆಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ನೀವು ಅದರಂತೆ ಚಲಿಸುವವರಲ್ಲ, ನೀವು ನಿಶ್ಚಲ. ಉಸಿರಾಟದ ಚಲನೆಯನ್ನು ಗಮನಿಸಿದಾಗ ಈ ಸತ್ಯ ನಿಮ್ಮ ನೇರ ಅನುಭವಕ್ಕೆ ಬರುತ್ತದೆ. ನಿಮ್ಮ ನಿಶ್ಚಲ ಸ್ವಭಾವವನ್ನು ಅನುಭವಿಸುತ್ತಾ ನೀವು ಉಸಿರಾಟದಂತೆ ಬರುವವರೂ ಅಲ್ಲ, ಅಂದರೆ ಹುಟ್ಟುವವರೂ ಅಲ್ಲ, ಹೋಗುವವರೂ ಅಲ್ಲ, ಅಂದರೆ ಸಾಯುವವರೂ ಅಲ್ಲವೆಂಬ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ. ನೀವು ಅಜ, ಅಮರ. ಫೋಕಸ್ ಯುವರ್ ಅಟೆನ್ಷನ್ ಆನ್ ದಿ ಬ್ರೆತ್. ದಿ ಬ್ರೆತ್ ಈಸ್ ಯುವರ್ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್. ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಇಟ್ಸ್ ಮೂವ್ಮೆಂಟ್. You are not moving like it. You are still, silent. This truth becomes your direct experience as you observe the movement of breath. Experiencing your still nature, understand that you are also not the one who comes like the breath, meaning you are not born, nor the one who goes like the breath, meaning you do not die. You are unborn and immortal. ಉಸಿರನ್ನು ಗಮನಿಸುತ್ತಾ ಅದರಂತೆ ನೀವು ಚಲಿಸುವವರಲ್ಲ ಎಂಬ ಸತ್ಯವನ್ನು ಫೀಲ್ ಮಾಡಿ. ಅಬ್ಸರ್ವ್ ದಿ ಬ್ರೆತ್ and feel that you do not move like the breath. ಉಸಿರನ್ನು ಗಮನಿಸುತ್ತಾ ಅದರಂತೆ ನೀವು ಚಲಿಸುವವರಲ್ಲ ಎಂಬ ಸತ್ಯವನ್ನು ಫೀಲ್ ಮಾಡಿ. ಅಬ್ಸರ್ವ್ ದಿ ಬ್ರೆತ್ and feel that you do not move like the breath. ಉಸಿರನ್ನು ಗಮನಿಸುತ್ತಾ ಅದರಂತೆ ನೀವು ಚಲಿಸುವವರಲ್ಲ ಎಂಬ ಸತ್ಯವನ್ನು ಫೀಲ್ ಮಾಡಿ. ಅಬ್ಸರ್ವ್ ದಿ ಬ್ರೆತ್ and feel that you do not move like the breath. ನಾನು ನಿಶ್ಚಲ. I am still. ನಾನು ನಿಶ್ಚಲ. I am still. ನಾನು ನಿಶ್ಚಲ. I am still. ಈಗ ತೋರುವ ದೇಹವನ್ನು ಗಮನಿಸುತ್ತಾ ಮಣ್ಣಿನಿಂದ ಹುಟ್ಟಿ ಮಣ್ಣಿನಿಂದ ಬೆಳೆದು ಮಣ್ಣಾಗಿ ಹೋಗುವ ದೇಹ ನೀವಲ್ಲ. ಪ್ರಕೃತಿಯ ಸ್ವತ್ತಾದ ಇದು ನಿಮ್ಮದಲ್ಲ.
ಅನಾತ್ಮವಾದ ಇದರೊಳಗೆ ನೀವಿರುವುದು ಸಾಧ್ಯವಿಲ್ಲವೆಂಬ ಸತ್ಯವನ್ನು ಅನುಭವಿಸುತ್ತಾ ತೋರುವ ದೇಹವನ್ನು ಮೇಲಿಂದ ಕೆಳಗೆ ಮತ್ತು ಕೆಳಗಿನಿಂದ ಮೇಲೆ ಕ್ರಮಬದ್ಧವಾಗಿ ಗಮನಿಸಿ. ತೋರುವ ಅನಿತ್ಯವಾದ ಕ್ಷಣಿಕವಾದ ಅನಾತ್ಮವಾದ ದೇಹವನ್ನು ಅದಕ್ಕೆ ಸಾಕ್ಷಿಯಾದ ನೀವು ಮೀರಿ ಇದ್ದೀರಿ ಎಂಬ ಸತ್ಯವನ್ನು ಅನುಭವಿಸುತ್ತಾ ಗಮನಿಸಿ. Now, observing the physical body, understanding that you are not this body which is born from the earth, grows from the earth and returns to the earth. Thus the body, being the property of nature, does not belong to you. And experiencing the truth that being Atma, it is impossible for you to reside within this non-self, Anatma. Systematically observe the visible body from top to bottom and from bottom to top. Observe the impermanent, momentary, non-self body while experiencing the truth that you, the witness to it, exist beyond it. ಮೇಲಿಂದ ಕೆಳಗೆ, ಫ್ರಮ್ ಟಾಪ್ ಟು ಬಾಟಮ್, ಕೆಳಗಿಂದ ಮೇಲೆ, ಫ್ರಮ್ ಬಾಟಮ್ ಟು ಟಾಪ್. ಮೇಲಿಂದ ಕೆಳಗೆ, ಫ್ರಮ್ ಟಾಪ್ ಟು ಬಾಟಮ್, ಕೆಳಗಿಂದ ಮೇಲೆ, ಫ್ರಮ್ ಬಾಟಮ್ ಟು ಟಾಪ್. ಮೇಲಿಂದ ಕೆಳಗೆ, ಫ್ರಮ್ ಟಾಪ್ ಟು ಬಾಟಮ್, ಕೆಳಗಿಂದ ಮೇಲೆ, ಫ್ರಮ್ ಬಾಟಮ್ ಟು ಟಾಪ್. ತೋರುವ ದೇಹ ನಾನಲ್ಲ, ಅದನ್ನು ನಾನು ಮೀರಿ ಇದ್ದೇನೆ. ದಿ ವಿಸಿಬಲ್ ಬಾಡಿ ಈಸ್ ನಾಟ್ ಮೀ, ಐ ಆಮ್ ಬಿಯಾಂಡ್ ದಿ ಬಾಡಿ. ನಾನು ದೇಹವನ್ನು ಮೀರಿ ಇದ್ದೇನೆ, ಐ ಆಮ್ ಬಿಯಾಂಡ್ ದಿ ಬಾಡಿ. ತೋರುವ ದೇಹ ನನ್ನದಲ್ಲ, ಅದನ್ನು ನಾನು ಮೀರಿ ಇದ್ದೇನೆ. ದಿ ವಿಸಿಬಲ್ ಬಾಡಿ ಈಸ್ ನಾಟ್ ಮೈನ್, ಐ ಆಮ್ ಬಿಯಾಂಡ್ ದಿ ಬಾಡಿ. ನಾನು ದೇಹವನ್ನು ಮೀರಿ ಇದ್ದೇನೆ, ಐ ಆಮ್ ಬಿಯಾಂಡ್ ದಿ ಬಾಡಿ. ತೋರುವ ಅನಾತ್ಮವಾದ ದೇಹದೊಳಗೆ ಆತ್ಮನಾದ ನಾನಿಲ್ಲ, ಅದನ್ನು ನಾನು ಮೀರಿ ಇದ್ದೇನೆ. ದಿ ವಿಸಿಬಲ್ ಬಾಡಿ ಈಸ್ ಅನಾತ್ಮ, ಅಂಡ್ ಬೀಯಿಂಗ್ ಆತ್ಮ ಐ ಆಮ್ ನಾಟ್ ಇನ್ ಇಟ್, ಐ ಆಮ್ ಬಿಯಾಂಡ್ ದಿ ಬಾಡಿ. ನಾನು ದೇಹವನ್ನು ಮೀರಿ ಇದ್ದೇನೆ, ಐ ಆಮ್ ಬಿಯಾಂಡ್ ದಿ ಬಾಡಿ. ನಾನು ತೋರುವ ದೇಹವನ್ನು ಮೀರಿ ಇದ್ದೇನೆ, ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ನಾನು ತೋರುವ ದೇಹವನ್ನು ಮೀರಿ ಇದ್ದೇನೆ, ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ನಾನು ತೋರುವ ದೇಹವನ್ನು ಮೀರಿ ಇದ್ದೇನೆ, ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಈಗ ದೇಹದ ಮೇಲೆ ಸ್ವಾಭಾವಿಕವಾಗಿ ತೋರಿ ಬರುವ
ಸಂವೇದನೆಗಳನ್ನು ಗಮನಿಸಿ. ಅವುಗಳ ಮೇಲೆ ರಾಗವನ್ನು ಇಡದಂತೆ ಮತ್ತು ದ್ವೇಷವನ್ನು ಇಡದಂತೆ ನಿರ್ಲಿಪ್ತರಾಗಿ ತಟಸ್ಥ ಭಾವದಿಂದ ಗಮನಿಸಿ. ಪ್ರತಿಯೊಂದು ಸಂವೇದನೆಯೂ ಮನದ ವಿಕಾರಗಳೊಡನೆ ಒಂದಲ್ಲ ಒಂದು ರೀತಿಯಲ್ಲಿ ಜೋಡಿಸಿಕೊಂಡಿದ್ದು, ಸಂವೇದನೆಗಳನ್ನು ನಿರ್ಲಿಪ್ತ ಭಾವದಿಂದ ಗಮನಿಸಿದಾಗ ನೀವು ನೇರವಾಗಿ ಮನಸ್ಸನ್ನೇ ಮತ್ತು ಮನದೊಳಗಿನ ಎಲ್ಲ ವಿಕಾರಗಳನ್ನೇ ಗಮನಿಸಿದಂತಾಗುತ್ತದೆ. ಗುರುತಿಸಿಕೊಂಡಾಗ ಒಂದಾಗುವಿರಿ, ಗಮನಿಸಿದಾಗ ಮೀರುವಿರಿ. ಹಾಗಾಗಿ ಸಂವೇದನೆಗಳಿಗೆ ಅವು ಹಿತಕರವಾಗಿರಲಿ ಅಥವಾ ಅಹಿತಕರವಾಗಿರಲಿ ಸ್ವಲ್ಪವೂ ಪ್ರತಿಕ್ರಿಯೆ ತೋರಿಸದಂತೆ ಸಮತ್ವದಿಂದ ಗಮನಿಸಿದಾಗ ನೀವು ಮನಸ್ಸನ್ನೇ ಮೀರಿದಂತಾಗಿ ಭವಬಂಧನ ಹರಿಯುತ್ತದೆ. ಹಾಗಾಗಿ ದೇಹ ಮತ್ತು ದೇಹದೊಡನೆ ಸಂವೇದನೆಗಳಿಗೆ ಹೆಚ್ಚಿನ ಗಮನವನ್ನು ಕೊಡುತ್ತಾ ನಿರ್ಲಿಪ್ತರಾಗಿ ಮೇಲಿಂದ ಕೆಳಗೆ ಮತ್ತು ಕೆಳಗಿನಿಂದ ಮೇಲೆ ಗಮನಿಸಿ. Now observe the sensations that naturally arise on the body. Observe them neutrally, without craving and clinging or aversion and hatred. Each sensation is connected to mental defilements in some way. When you observe the sensations with detachment, you are directly observing the mind and all the defilements within it. When you identify, you become one with it. When you observe, you transcend it. Therefore, when you observe sensations with equanimity, whether they are pleasant or unpleasant, without reacting to them in any way, you transcend the mind itself, and the bonds of ignorance are broken. Therefore, observe the body and the sensations with total detachment from top to bottom and from bottom to top. ಮೇಲಿಂದ ಕೆಳಗೆ, from top to bottom, ಕೆಳಗಿಂದ ಮೇಲೆ, and from bottom to top. ಮೇಲಿಂದ ಕೆಳಗೆ, from top to bottom, ಕೆಳಗಿಂದ ಮೇಲೆ, and from bottom to top. ಮೇಲಿಂದ ಕೆಳಗೆ, from top to bottom, ಕೆಳಗಿಂದ ಮೇಲೆ, and from bottom to top. ತೋರುವ ದೇಹ ಮತ್ತು ಮನದ ಸಂವೇದನೆಗಳಾವುವೂ ನಾನಲ್ಲ, ಇವು ನನ್ನವಲ್ಲ, ನಾನು ಇವೆಲ್ಲವನ್ನೂ ಮೀರಿ ಇದ್ದೇನೆ. Neither the visible body is I am, nor the sensations appearing on it. They are not me, they are not mine, and I am not in them. I am beyond all of them. I am beyond all of them. I am beyond all of them. ತೋರುವ ದೇಹ ಮತ್ತು ಮನದ ಸಂವೇದನೆಗಳಾವುವೂ ನಾನಲ್ಲ, ಇವು ನನ್ನವಲ್ಲ, ನಾನು ಇವೆಲ್ಲವನ್ನೂ ಮೀರಿ ಇದ್ದೇನೆ. Neither the visible body is I am, nor the sensations appearing on it. They are not me, they are not mine, and I am not in them. I am beyond all of them. I am beyond all of them. I am beyond all of them. ತೋರುವ ದೇಹ ಮತ್ತು ಮನದ ಸಂವೇದನೆಗಳಾವುವೂ ನಾನಲ್ಲ, ಇವು ನನ್ನವಲ್ಲ, ನಾನು ಇವೆಲ್ಲವನ್ನೂ ಮೀರಿ
ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ನೀದರ್ ದಿ ವಿಸಿಬಲ್ ಬಾಡಿ ಈಸ್ ಐ ಆಮ್, nor the sensations appearing on it. They are not me, they are not mine, and I am not in them. I am beyond all of them. I am beyond all of them. I am beyond all of them. ಈ ರೀತಿ ಗಮನಿಸುತ್ತಾ ದೇಹ ಮತ್ತು ಮನಸ್ಸು ನಾನಲ್ಲ, ಇವು ನನ್ನದಲ್ಲ ಎಂಬ ಸತ್ಯ ದೃಢವಾಗುತ್ತಾ ಹೋದಾಗ ನಿಮ್ಮೊಳಗೇ ಪ್ರಶ್ನಿಸಿಕೊಳ್ಳಿ, ಹಾಗಾದರೆ ನಾನು ಯಾರು? ಹಾಗಾದರೆ ನಾನು ಯಾರು? ಹಾಗಾದರೆ ನಾನು ಯಾರು? ನಾನು ಇದ್ದ ಹಾಗೇ ಇರುವ ಸದ್ವಸ್ತು ಎಂಬ ಉತ್ತರ ತಾನೇ ತಾನಾಗಿ ಹೊಳೆಯುತ್ತದೆ. ಈಗ ಅಂತರ್ಮುಖರಾಗಿ ನಾನು ಇದ್ದ ಹಾಗೇ ನಿಶ್ಚಲನಾಗಿ ಇದ್ದೇನೆ, ನಾನು ಇದ್ದ ಹಾಗೇ ನಿಶ್ಚಲನಾಗಿ ಇದ್ದೇನೆ, ನಾನು ಇದ್ದ ಹಾಗೇ ನಿಶ್ಚಲನಾಗಿ ಇದ್ದೇನೆ ಎಂಬ ಸತ್ಯವನ್ನು ಕೈ ಬಿಡದಂತೆ ಎಚ್ಚರ ವಹಿಸುತ್ತಾ ಸದ್ಗುರು ರಮಣರ ಆತ್ಮವಿಚಾರವನ್ನು ಮನನ ಮಾಡಿಕೊಳ್ಳಿ. ನಿಧಿಧ್ಯಾಸನ ಆತ್ಮಾನುಭೂತಿ ತಾನೇ ತಾನಾಗಿ ಪ್ರಕಾಶಿಸುತ್ತದೆ. ಅಬ್ಸರ್ವಿಂಗ್ ಇನ್ ದಿಸ್ ವೇ, ವೆನ್ ದಿ ಟ್ರೂತ್ ದಟ್ ದಿ ಬಾಡಿ ಅಂಡ್ ದಿ ಮೈಂಡ್ ಆರ್ ನಾಟ್ ಮೀ, ದಟ್ ದೇ ಆರ್ ನಾಟ್ ಮೈನ್, becomes clearer and firm, question yourself, then who am I? Who am I? Who am I? The answer, I am that I am, still and silent. I am that I am, still and silent. I am that I am, still and silent, shines forth spontaneously. Now, while holding on to the truth that I exist as I am, still and silent, turn inward introspectively and be careful not to lose the sight of this truth. Holding on to this eternal truth of I am, contemplate the teachings of Sadguru Ramana's Atma Vichara, Nididhyasana, realization of the self shines forth by itself. ನಾನಿರುವೆನು ಎಂಬ ಅರಿವಿನಲ್ಲೇ ಇನ್ನು ಮುಂದೆ ಸದಾ ಇರಿ. Hold on to the awareness of I am henceforth. ನಾನಿರುವೆನು, I am. ನಾನಿರುವೆನು, I am. ನಾನಿರುವೆನು, I am. ಅಂತರ್ಯಶ್ಚ ಬಹಿರ್ವಿಭೂತತಿಮಿರಂ ಜ್ಯೋತಿರ್ಮಯಂ ಶಾಶ್ವತಂ ಸ್ಥಾನಂ ಪ್ರಾಪ್ಯ ವಿರಾಜತೆ ವಿನಮತಾಂ ಅಜ್ಞಾನಮುನ್ಮೂಲಯನ್ ಪಶ್ಯನ್ ವಿಶ್ವಮಪೀದಮುಲ್ಲಸತಿ ಯೋ ವಿಶ್ವಸ್ಯ ಪಾರೇ ಪರಃ ತಸ್ಮೈ ಶ್ರೀ ರಮಣಾಯ ಲೋಕಗುರವೇ ಶೋಕಸ್ಯ ಹಂತ್ರೇ ನಮಃ ಶೋಕಸ್ಯ ಹಂತ್ರೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮ ಮನದ ವಸ್ತುಗಳಾದ ಆಲೋಚನೆಗಳು, ಭಾವನೆಗಳು ಮತ್ತು ದೈಹಿಕ ಸಂವೇದನೆಗಳೊಂದಿಗೆ ಗುರುತಿಸಿಕೊಳ್ಳುವ ಅಭ್ಯಾಸಕ್ಕೆ ನಾವು ಗಾಢವಾಗಿ ಒಗ್ಗಿಕೊಂಡಿದ್ದೇವೆ.
ಆಳವಾಗಿ ಬೇರೂರಿರುವ ಪ್ರವೃತ್ತಿಯು ಅನೇಕ ಜನ್ಮಗಳಿಂದಲೂ ಮುಂದುವರಿಯುತ್ತಿದೆ. We are habitually and deeply conditioned to identify with our thoughts, emotions, and physical sensations, which are the objects of our mind. This deep-rooted tendency has persisted through countless lifetimes. ಜನನ ಮರಣಗಳ ಭಯಂಕರ ಚಕ್ರದಿಂದ ಮುಕ್ತರಾಗಲು ನಾವು ಕ್ಷಣಿಕವೂ ಮತ್ತು ಅನಿತ್ಯವೂ ಆಗಿರುವ ಮನಸ್ಸು ಮತ್ತು ದ್ರವ್ಯ ತತ್ವಗಳ ಕ್ಷೇತ್ರಗಳೊಡನೆ ಗುರುತಿಸಿಕೊಳ್ಳುವ ಪ್ರವೃತ್ತಿಯನ್ನು ಕೈಬಿಟ್ಟು ಇವುಗಳನ್ನು ಸಂಪೂರ್ಣವಾಗಿ ಮೀರಲೇಬೇಕು. ನಾವೇ ಆಗಿರುವ ನಮ್ಮ ಆತ್ಮಸ್ವರೂಪವು ವಸ್ತುನಿಷ್ಠವಲ್ಲದೆ ದ್ವಂದ್ವರಹಿತವಾಗಿದ್ದು ಪರಿಶುದ್ಧವಾದ ಪ್ರಜ್ಞೆಯಾಗಿದೆ ಎಂಬ ಸತ್ಯವನ್ನರಿಯುವುದೇ ಭವಬಂಧನದ ಬಿಡುಗಡೆಗೆ ನಮಗಿರುವ ಏಕೈಕ ದಾರಿ. To break free from the vicious cycle of birth and death, we must completely relinquish and transcend this tendency to identify with the fleeting and impermanent realms of matter and mind. The only path to liberation lies in realizing the self as non-objective, beyond all dualities, and as pure consciousness. ಆಳವಾಗಿ ಬೇರೂರಿರುವ ಈ ಅಭ್ಯಾಸವನ್ನು ಹೇಗೆ ಜಯಿಸುವುದು ಎಂಬುದು ನಿರ್ಣಾಯಕದ್ದಾಗಿದೆ ಮತ್ತು ಮುಖ್ಯ ಸವಾಲಾಗಿದೆ. ಮಹಾತ್ಮರು ಈ ಪರಿವರ್ತನೆಗಾಗಿ ಸ್ಪಷ್ಟವಾದ, ಪ್ರಾಮಾಣಿಕವಾದ ಹಾಗೂ ಪ್ರಯೋಜನಕಾರಿಯಾದ ದಾರಿಯನ್ನು ತೋರಿಸಿದ್ದಾರೆ. ಇದಕ್ಕೆ ಪ್ರಾಮಾಣಿಕ ಮತ್ತು ಸಮರ್ಪಿತ ಅಭ್ಯಾಸದ ಅಗತ್ಯವಿದೆ. The method to overcome this deeply ingrained habit is challenging and crucial. The great spiritual masters have provided a clear, sincere, and practical path to follow to achieve this transformation. It demands sincere and dedicated practice. ಸಾಮಾನ್ಯವಾಗಿ ನಾವು ಬಾಹ್ಯ ವಸ್ತುಗಳು ಅಥವಾ ಶಬ್ದಗಳ ಮೇಲೆ ಧ್ಯಾನ ಮಾಡಲು ಒಗ್ಗಿಕೊಂಡಿರುತ್ತೇವೆ. ಹಾಗಾಗಿ ವಸ್ತುನಿಷ್ಠವಲ್ಲದೆ ಪರಿಶುದ್ಧ ಪ್ರಜ್ಞೆಯಾಗಿರುವ ಆತ್ಮದ ಮೇಲೆ ನಾವು ಧ್ಯಾನಿಸುವುದು ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಸಹಜವಾಗಿಯೇ ಹುಟ್ಟಬಹುದು ಅಲ್ಲವೇ? Since we are accustomed to meditating on external objects or sounds, the question arises, how can we meditate on the self which is non-objective and pure consciousness? ಈ ಪ್ರಶ್ನೆಗೆ ಪರಿಹಾರ ನೇರವಾಗಿದೆ. ಅದೇನೆಂದರೆ, ನಿಮ್ಮ ಗುರುತಿಸಿಕೊಳ್ಳುವ ಅಭ್ಯಾಸವನ್ನು ಆತ್ಮವಾಗಿಲ್ಲದೆ ಅನಾತ್ಮವಾಗಿರುವ ಬಾಹ್ಯ ವಸ್ತುಗಳಿಂದ ಹಿಂಪಡೆದು ವಸ್ತು ಪ್ರಧಾನವಲ್ಲದೆ ನಿಮ್ಮೊಳಗೆ ನಿಮ್ಮದೇ ಆಗಿ ನೀವೇ ಆಗಿರುವ ಮತ್ತು ಶಾಶ್ವತವಾಗಿ ಪ್ರಕಾಶಿಸುತ್ತಿರುವ ಆತ್ಮಸ್ವರೂಪದ ಮೇಲೆ ಸ್ಥಳಾಂತರಿಸುವುದು ಅಷ್ಟೇ. ದಿ ಸೊಲ್ಯೂಷನ್ ಈಸ್ ಡೈರೆಕ್ಟ್. ಶಿಫ್ಟ್ ಯುವರ್ ಐಡೆಂಟಿಫಿಕೇಶನ್ ಫ್ರಮ್ ಎಕ್ಸ್ಟರ್ನಲ್ ಆಬ್ಜೆಕ್ಟ್ಸ್, ದಿ ನಾಟ್ ಸೆಲ್ಫ್ ಆರ್ ಅನಾತ್ಮ, to the non-objective consciousness that you already are inherently, your own Atma, eternally radiant within. ಯಾವುದು ಸ್ವತಃಸಿದ್ಧವಾಗಿದೆಯೋ, ಯಾವುದು ತನ್ನನ್ನೇ ತಾನು ತಿಳಿಯಬಲ್ಲದೋ, ಯಾವುದು ಸ್ವಯಂ ಪ್ರಕಾಶಿತವಾಗಿದೆಯೋ, ಯಾವುದು ನಿಶ್ಚಲವೋ ನಿರಾಕಾರವೋ
ಕಾಲಾತೀತ ದೇಶಾತೀತವೋ ಮತ್ತು ಯಾವುದು ಸಾಕ್ಷಾತ್ತಾಗಿ ನಿಮ್ಮ ಆತ್ಮವೇ ಆಗಿದೆಯೋ ಅದರೊಡನೆ ಶ್ರದ್ಧೆಯಿಂದ ನಿರ್ವಂಚನೆಯಿಂದ ಗಟ್ಟಿಯಾಗಿ ಗುರುತಿಸಿಕೊಳ್ಳಿ. ಇದಕ್ಕೆ ನಿಮಗೆ ಯಾವ ಪುರಾವೆಯೂ ಬೇಕಿಲ್ಲ, ಯಾವ ಮಧ್ಯವರ್ತಿಯೂ ಬೇಕಿಲ್ಲ. ಏಕೆಂದರೆ ಇದು ತನ್ನನ್ನು ತಾನು ತನಗೆ ನೇರವಾಗಿ ಪ್ರಕಟಗೊಳಿಸಿಕೊಳ್ಳುತ್ತದೆ. ಐಡೆಂಟಿಫೈ ಸಿನ್ಸಿಯರ್ಲಿ, ಫರ್ಮ್ಲಿ ಆ್ಯಂಡ್ ಆನೆಸ್ಟ್ಲಿ ವಿತ್ ದಿ ಸೆಲ್ಫ್ which is self-existent, self-aware, self-luminous, changeless, formless, timeless and speechless. This self requires no validation and no medium, as it is self-known and reveals itself to itself directly. ನೀವು ಯಾವುದರೊಳಗೆ ನಿಜವಾಗಿಯೂ ಗುರುತಿಸಿಕೊಂಡಿರುವಿರಿ ಎಂಬುದಾಗಿ ಪ್ರಶ್ನಿಸಿಕೊಳ್ಳಿ. ಅನಿತ್ಯವೂ ಕ್ಷಣಿಕವೂ ಆದುದರೊಳಗೆ ಗುರುತಿಸಿಕೊಂಡಿರುವಿರೋ ಅಥವಾ ನಿತ್ಯವೂ ಶಾಶ್ವತವೂ ಆದುದರೊಳಗೆ ಗುರುತಿಸಿಕೊಂಡಿರುವಿರೋ ಎಂಬುದನ್ನು ಶೋಧಿಸಿಕೊಳ್ಳಿ. ಅನಂತವಾಗಿ, ಅಪೂರ್ವವಾಗಿ, ಅನನ್ಯವಾಗಿ, ಅದ್ವಿತೀಯವಾಗಿ ಇರುವ ಪರಿಪೂರ್ಣವಾಗಿರುವ ನಿಮ್ಮ ಪ್ರಜ್ಞೆ ಇಲ್ಲಿಯವರೆಗೆ ಗುರುತಿಸಿಕೊಂಡಿರುವ ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳೆಲ್ಲವನ್ನೂ ಮೀರಿದೆ. ಇದೇ ನಿಮ್ಮಲ್ಲಿ ಪ್ರತಿಕ್ಷಣವೂ ನಾನಿದ್ದೇನೆ, ನಾನಿದ್ದೇನೆ, ನಾನಿದ್ದೇನೆ ಎಂಬುದಾಗಿ ಸ್ಫುರಿಸುತ್ತಿರುವುದು. ಈ ಪರಮಸತ್ಯಕ್ಕೆ ಲಂಗರು ಹಾಕಿ ಬಿಗಿಯಾಗಿ ಹಿಡಿದಿಟ್ಟುಕೊಳ್ಳಿ. ಆಸ್ಕ್ ಯುವರ್ ಸೆಲ್ಫ್, ವಿತ್ ವಾಟ್ ಡು ಯು ಟ್ರೂಲಿ ಐಡೆಂಟಿಫೈ? ವೆರಿಫೈ ವೆದರ್ ಯು ಹ್ಯಾವ್ ಐಡೆಂಟಿಫೈಡ್ ವಿತ್ ದೋಸ್ that are unstable and momentary, or with that which is stable and eternal. Beyond the senses, mind and intellect, with which you had the tendency to identify so far, lies pure and absolute consciousness, infinite, unique and without a second. Meditate by deeply feeling I am, I exist as I am, I am, I exist as I am, I am, I exist as I am, anchoring yourself in this ultimate reality. ಪರಮಾತ್ಮನಿಂದ ನೀವು ಬೇರೆ ಎಂಬ ಪ್ರತ್ಯೇಕತೆಯ ಭ್ರಮೆಗಳೆಲ್ಲವೂ ಸಂಪೂರ್ಣವಾಗಿ ಕರಗಿ ನೀವೊಬ್ಬರೇ ಅದ್ವೈತ ಸ್ವರೂಪವಾಗಿ ಉಳಿಯುವವರೆಗೂ ನಿಮ್ಮನ್ನು ನಿಮ್ಮೊಳಗೆ ಶೋಧಿಸುತ್ತಲೇ ಇರಿ. ಇದಕ್ಕಾಗಿ ನಾನು ಯಾರು ಎಂಬುದಾಗಿ ಪ್ರಶ್ನಿಸಿಕೊಳ್ಳುತ್ತಲೇ ಇರಿ. ಮೆಡಿಟೇಟ್ ಬೈ ಇನ್ಕ್ವೈರಿಂಗ್ ಇನ್ ಟು ದಿ ಸೆಲ್ಫ್, dissolving all sense of separation until only the self remains. This is achieved through self-inquiry, asking, who am I? Nanu yaru? Who am I? ನಾನು ಯಾರು? Who am I? ನಾನು ಯಾರು? Who am I? ಶುದ್ಧ ಮತ್ತು ಸಂಪೂರ್ಣ ಪ್ರಜ್ಞಾ ಇರುವಿಕೆಯೊಂದಿಗೆ ಗುರುತಿಸಿಕೊಳ್ಳುತ್ತಾ ಧ್ಯಾನಿಸಿ.
Meditate by identifying yourself as that which is pure and absolute conscious existence. ಶುದ್ಧ ಮತ್ತು ಸಂಪೂರ್ಣ ಪ್ರಜ್ಞಾ ಇರುವಿಕೆಯೊಂದಿಗೆ ಗುರುತಿಸಿಕೊಳ್ಳುತ್ತಾ ಧ್ಯಾನಿಸಿ. ಮೆಡಿಟೇಟ್ ಬೈ ಐಡೆಂಟಿಫೈಯಿಂಗ್ ಯುವರ್ ಸೆಲ್ಫ್ ಆಸ್ ದಟ್ which is pure and absolute conscious existence. ನಾನು ಇರುವಂತೆಯೇ ಇದ್ದೇನೆ ಎಂಬ ಅರಿವಿನಲ್ಲಿ ಆಳವಾಗಿ ಮುಳುಗಿರಿ. ಇದು ವಿಮೋಚನೆಗೆ ಇರುವ ಮಹೋನ್ನತವಾದ ಏಕೈಕ ಮಾರ್ಗವಾಗಿದೆ. Dive deep into the awareness of I am. I exist as I am. This is the only outstanding path to liberation. ನಾನು ಇರುವಂತೆಯೇ ಇದ್ದೇನೆ. I exist as I am. ನಾನು ಇರುವಂತೆಯೇ ಇದ್ದೇನೆ. ಐ ಎಕ್ಸಿಸ್ಟ್ ಆಸ್ ಐ ಆಮ್. 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 ನಾನು ಇರುವಂತೆಯೇ ಇದ್ದೇನೆ.
I exist as I am. ನಾನು ಇರುವಂತೆಯೇ ಇದ್ದೇನೆ. I exist as I am. ನಾನು ಇರುವಂತೆಯೇ ಇದ್ದೇನೆ. I exist as I am. ನಾನು ಇರುವಂತೆಯೇ ಇದ್ದೇನೆ. I exist as I am. ನಾನು ಇರುವಂತೆಯೇ ಇದ್ದೇನೆ. I exist as I am. ಆತ್ಮವಿಚಾರದ ಅಭ್ಯಾಸಕ್ಕೆ ಬಾಹ್ಯ ಆಕರ್ಷಣೆಗಳಿಂದ ಸಾಧ್ಯವಾದಷ್ಟು ದೂರವಿರುವುದು ಅವಶ್ಯಕವಿದೆ ಹಾಗೂ ಸ್ಪಷ್ಟವಾದ ಸ್ವರೂಪಾನುಭವಕ್ಕೆ ಆಂತರ್ಯದ ಮೌನ ಅತಿ ಮುಖ್ಯವಾಗಿದೆ. ದಿ ಪ್ರಾಕ್ಟೀಸ್ ಆಫ್ ಸೆಲ್ಫ್ ಇನ್ಕ್ವೈರಿ requires detachment from external distractions. Cultivate a state of inner stillness to clearly discern the nature of the self. ಕ್ರಮೇಣ ತೆರೆದುಕೊಳ್ಳುವ ಆತ್ಮ ಸಾಕ್ಷಾತ್ಕಾರ ಕ್ಷಣ ಮಾತ್ರದ ಘಟನೆಯಲ್ಲ. ಹಾಗಾಗಿ ಇದಕ್ಕಾಗಿ ಸ್ಥಿರವಾದ ಮತ್ತು ನಿರಂತರವಾದ ಅಭ್ಯಾಸ ಅತ್ಯಗತ್ಯ. Realization of the self is not a momentary event, but a gradual unfolding. Consistent and persistent practice is essential. ಅಜ್ಞಾನದ ಸಂತಾನವಾದ ಅಹಂಕಾರ ಒಂದು ತಪ್ಪು ಕಲ್ಪನೆ. ನಿಮ್ಮ ಆತ್ಮ ವಿಶ್ವಪ್ರಜ್ಞೆಯಾಗಿದ್ದು ಅಜ್ಞಾನವನ್ನು ಸಂಪೂರ್ಣವಾಗಿ ಮೀರಿದೆ. Realize that the sense of ego is a false construct, a product of ignorance, avidya. The true self is beyond ego and is the universal consciousness.
ಧ್ಯಾನದ ಪ್ರಕ್ರಿಯೆಗೆ ಶರಣಾಗಿ. ಬ್ರಹ್ಮರ್ಷಿಗಳ ಮಾರ್ಗದರ್ಶನ ಮತ್ತು ನಿಮ್ಮೊಳಗಿನ ಸಹಜ ಸರಳ ಜ್ಞಾನವನ್ನು ನಂಬಿರಿ. ಮನಸ್ಸು ಶಾಂತವಾದಾಗ ಆತ್ಮವು ಸ್ವತಃ ಪ್ರಕಟಗೊಳ್ಳುತ್ತದೆ. ಸರೆಂಡರ್ ಟು ದಿ ಪ್ರೋಸೆಸ್. ಟ್ರಸ್ಟ್ ಇನ್ ದಿ ಗೈಡೆನ್ಸ್ ಆಫ್ ರಿಯಲೈಸ್ಡ್ ಬೀಯಿಂಗ್ಸ್ and the innate wisdom within you. The self will reveal itself when the mind is silent. ಅಧ್ಯಾತ್ಮದಲ್ಲಿ ವಿಕಾಸಗೊಂಡ ಮಹಾತ್ಮರ ಸಹವಾಸದಿಂದ ಶ್ರದ್ಧೆ, ಸ್ಫೂರ್ತಿ, ಸ್ಪಷ್ಟತೆ ಮತ್ತು ತಾಳ್ಮೆ ಬಲವಾಗುತ್ತದೆ. Associating with spiritually evolved beings strengthens faith, inspiration, clarity, and perseverance in the path of self-realization. ಮಂಗಳವಾಗಲಿ, ಮಂಗಳವಾಗಲಿ, ಮಂಗಳವಾಗಲಿ. Be happy, be blissful, be liberated, be liberated, be liberated. ಓಂ ಶಾಂತಿ ಶಾಂತಿ ಶಾಂತಿ. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ ಸ್ಥಾವರಜಂಗಮಂ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. नमः शान्ताय दिव्याय सत्यधर्मस्वरूपिणे स्वानन्दामृततृप्ताय 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 श्रीधराय नमो नमः. 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 नमः शान्ताय दिव्याय सत्यधर्मस्वरूपिणे